ಬೇಗ ಬೇಗ ಹಚ್ಚಿ ಬಂದ್ಬಿಡ್ತಾರೆ. ಓಹ್ ಬಂದರು. ನಮಸ್ಕಾರ. ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ನಮ್ಮ ನಾರ್ ಕಿಚನ್ ಕಿಲಾಡಿಗಳು ಕಾರ್ಯಕ್ರಮನ ನೀವು ನಮ್ಮ ಸೆಟ್ಟಲ್ಲಿ ನೋಡಿ ಬೋರ್ ಆಗಿರುತ್ತೆ. ಇವತ್ತು ಹಬ್ಬ, ಅದು ಯುಗಾದಿ ಹಬ್ಬ, ನಮ್ಮ ಕನ್ನಡದವರಿಗೆ ಭಾಳ ಮುಖ್ಯವಾದಂಥ ಹಬ್ಬ. ಅದಕ್ಕೋಸ್ಕರ ನಮ್ಮ ಕಿಲಾಡಿಗಳು ಅಂದರೆ ಕಿಚನ್ ಕಿಲಾಡಿಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ನಮ್ಮ ಮನೆಗೆ ಕರೆಸಿ ಒಂದು ಹಬ್ಬದ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತ ನಮ್ಮ ಮನೆಯನ್ನೆಲ್ಲ ಸಜ್ಜು ಮಾಡ್ಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಮ್ಮ ಗಿರಿಜಾ ಲೋಕೇಶ್ ಅವರು, ಆಮೇಲೆ ನನ್ನ ಬೆಟರ್ ಹಾಫ್, ಯಾಕಂದರೆ ಕರೆಕ್ಟಾಗಿ ಅರ್ಧ ಇದ್ದಾಳೆ ನನಗೆ. ಸೊ ನನ್ನ ಧರ್ಮಪತ್ನಿ ಗ್ರೀಷ್ಮಾ. ಸೊ ಸೇರಿ ಇವತ್ತು ನಮ್ಮ ಕಂಟೆಸ್ಟೆಂಟ್ಗಳು ಹಾಗೂ ನಮ್ಮ ಚಂದ್ರಣ್ಣ ಎಲ್ಲರನ್ನೂ ನಾವು ವೆಲ್ಕಮ್ ಮಾಡಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಸಡಗರವನ್ನು ನಿಮ್ಮ ಜೊತೆನೂ ಆಚರಿಸ್ಕೊತಾ ಇದ್ದೀವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಾಗತ, ಸುಸ್ವಾಗತ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಇವತ್ತಂತೂ ನನಗೆ ತುಂಬಾ ಸಂತೋಷ ಆಗಿದೆ. ಯಾಕೆಂದರೆ ನಾನು ಮದುವೆಯಾಗಿ ಬಂದಾಗ ಈ ಮನೆ ತುಂಬ ಜನ ಇದ್ದರು. ಹಬ್ಬ ಅಂದರೆ ಅಷ್ಟೊಂದು ಸಂಭ್ರಮ ಸಡಗರ ನಮ್ಮ ಮನೇಲಿ ತುಳುಕ್ತಾ ಇತ್ತು. ಬರೀ ನಮ್ಮ ಮನೆಯವ್ರ ಕುಟುಂಬದವ್ರು ಅಷ್ಟೇ ಅಲ್ಲ, ಸ್ನೇಹಿತರು ಬಂಧುಗಳು ಎಲ್ಲರೂ ಬರ್ತಾಯಿದ್ರು. ಭಾಳ ಖುಷಿ ಪಡ್ತಾಯಿದ್ವಿ. ಈಗ ಬಂದವ್ರಿಗೆ ಅಡುಗೆ ಗಿಡಿಗೆ ಎಲ್ಲ ರೆಡಿ ಆಗಿದೆಯಾ? ಇಲ್ಲ ಒಂದು ಕೆಲಸ ಮಾಡೋಣ, ನಾವು ಅಡುಗೆ ಮಾಡೋದು ಬೇಡ, ಅವ್ರು ಬರ್ತಾರಲ್ಲ ಅವ್ರ ಕೈಲಿ ಅಡುಗೆ ಮಾಡಿಸೋಣ, ನೋಡೋಣ ಹೇಗೆ ಮಾಡ್ತಾರೆ ಅಂತ. ಏನೋ ಚೆನ್ನಾಗಿರುತ್ತೆ, ಬಂದವ್ರ ಕೈಲಿ ಅಡುಗೆ ಮಾಡಿ. ಅದೇ ಸ್ಪೆಷಾಲಿಟಿ. ಇಷ್ಟು ಎಪಿಸೋಡ್ ಅವರೇನೆ ಮಾಡಿರ್ತಾರೆ. ಚೆನ್ನಾಗಿ ಮಾಡಿದಾರಲ್ವ ಅಂತ ನೀವು ಸ್ವಲ್ಪ ನೋಡಿ ನಮ್ಮ ಕಷ್ಟ ಹೇಗಿರುತ್ತೆ ಅಂತ. ಓಹೋ ಅಲ್ಲಿ ನೋಡಿ ಬಂತು ಫಸ್ಟ್ ಬ್ಯಾಚು ಬೆಟಾಲಿಯನ್ನು. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ಖುಷಿ ಆಯ್ತು. ತುಂಬಾ ಅಪರೂಪವಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇಲ್ಲ ನನ್ನ ಅನಿಸಿಕೆನ ಹೇಳ್ತಾ ಇದ್ದೀನಿ. ತುಂಬಾ ಅಪರೂಪಕ್ಕೆ ಯಾವತ್ತು ಕಾಣಿಸ್ತಾ ಇರೋದು ಇವತ್ತು ಚೆನ್ನಾಗಿ ಕಾಣಿಸ್ತಿದೆ. ಹೌದು, ಹಬ್ಬ ಸಂಭ್ರಮ ಇದ್ದೇ ಇರುತ್ತೆ. ಕರೆಕ್ಟ್. ಹೆಣ್ಮಕ್ಳನ್ನ ಹಬ್ಬದಲ್ಲೇ ನೋಡ್ಬೇಕು ಅಲ್ವಾ? ಗಂಡು ಮಕ್ಕಳನ್ನ ಹಬ್ಬ ಆದ್ಮೇಲೆ ನೋಡ್ಬೇಕು, ಬಾಯ್ ಬಡ್ಕೊಂಡ್ಬಿಡ್ತಾರೆ. ಓಕೆ. ಸೊ ಮೈ ಮದರ್ ಗಿರಿಜಾ ಲೋಕೇಶ್, ಮೈ ವೈಫ್ ಗ್ರೀಷ್ಮಾ, ಸೊ ಶಿಲ್ಪಾ ಅಂತ, ಆಮೇಲೆ ನಮ್ಮ ಸುಪ್ರಿಯಾ, ಹ್ಯಾನಾ ಮ್ಯಾಮ್. ಸೊ ಅಡುಗೆ ಮಾಡೋದ್ರಲ್ಲಿ ಹ್ಯಾನಾ ಒಂಥರ ಎಕ್ಸ್ಪರ್ಟು, ಇವರಿಬ್ರು ಓಕೆ. ಮಾಡಿರ್ಬೋದು. ಟಾರ್ಚರ್ಗೆ ನಿಜವಾಗ್ಲೂ 1 ನಿಮಿಷ 2 ನಿಮಿಷ 30 ಸೆಕೆಂಡು ಹಬ್ಬ. ನಾವು ಅನ್ಕೊಂಡಿದ್ದು ಸೃಜನ್ ಲೋಕೇಶ್ ಸರ್ ಅಟ್ಲೀಸ್ಟ್ ನಮ್ಮ ಬಗ್ಗೆ ಏನೋ ಹೇಳ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಹಿಂಗೆ ಅಂತ ಇದ್ದಾರೆ. ನಾನು ಸುಮ್ಮನೆ ಹೇಳಲ್ಲ, ಗೊತ್ತಲ್ಲ, ಸಮಯ ಸಂದರ್ಭ ನೋಡ್ಕೊಂಡು ಮಾತಾಡೋದು ನಾನು. ಅದಕ್ಕೆ ತಾವೆಲ್ಲ ನಮ್ಮ ಮನೆಗೆ ಬಂದಿದ್ದೀರಾ. ಶಬರಿ ಅನ್ನುವಂಥ ಒಂದು ಆಶ್ರಮಕ್ಕೆ. ನಮ್ಮ ಮನೆ ಹೆಸರು ಶಬರಿ ಅಂತ ನಮ್ಮ ಅಪ್ಪ ಇಟ್ಟಿರೋದು. ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಭೇದ ಭಾವ ಇಲ್ಲ. ಯಾರು ಬೇಕಂದ್ರೂ ಯಾವ ಸಮಯಕ್ಕೆ ಬೇಕಂದ್ರೂ ಬರಬಹುದು ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಅದು ತಾವು ಮಾಡ್ತೀರಾ ಬಿಡಿ. ಮಾತಾಡಂಗಿಲ್ಲ, ಅದು ಹೇಳದೇ ಇದ್ರು ಫಸ್ಟ್ ತಾವು ಬಂದಿರೋ ಕೆಲಸ ಕನ್ಫರ್ಮ್ ಮಾಡ್ಕೊಳ್ಳೋಣ. ಆದರೆ ಇವತ್ತು ನೀವೆಲ್ಲ ಸೇರಿ ಅಡುಗೆ ಮಾಡ್ಬೇಕು ನಮ್ಗಳಿಗೆ. ಖಂಡಿತ ಪ್ಲೇಜರ್. ಯಾ ಪ್ಲೀಸ್ ಕಮ್. ಮನೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡಿ. ನಮ್ಮ ಮನೆಯವ್ರ ಹೆಸರು ಶ್ರೀಲಕ್ಷ್ಮಿ. ನಿಮ್ಮ ಮನೆಯವ್ರನ್ನ ನಮ್ಮ ಮನೆಯವ್ರಿಗೆ ಯಾಕೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀರಿ? ನನಗೆ ಮಾಡಿಸ್ಕೊಡ್ರಿ. ಹೌದಾ? ನಮಸ್ಕಾರಮ್ಮ. ಸೊ ಇವಾಗ ನಮ್ಮ ನಾರ್ ಕಿಚನ್ ಕಿಲಾಡಿಗಳಲ್ಲಿ ನಿಮ್ಮ ಯಜಮಾನರು ನಾಗರಾಜ್ ಅವರು ಕಂಟೆಸ್ಟೆಂಟ್ ಆಗಿ ಬಂದ್ಮೇಲೆ ನಿಮ್ಮ ಊರಲ್ಲಿ ಸ್ಟಾರ್ ಆಗಿಬಿಟ್ಟಿದ್ದಾರೆ. ಹೇಗಿದೆ ನಿಮಗೆ ಪ್ರತಿಕ್ರಿಯೆ? ಹೇಗಿದೆ ನಮ್ಮ ಪ್ರತಿಕ್ರಿಯೆ ಅಂತಂದ್ರೆ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಅಂತೂ ಫೇಮಸ್ ಆಗಿಬಿಟ್ಟಿದ್ದಾರೆ. ನಮ್ಮ ಮೇನ್ ಬಿಸ್ನೆಸ್ ಕ್ಯಾಟ್ರಿಂಗ್ ಬಿಸ್ನೆಸ್ ಇರೋದ್ರಿಂದ ಇನ್ನೂ ಜಾಸ್ತಿ ನಮಗೆ ಕ್ಯಾಟ್ರಿಂಗ್ ಬರ್ತಾ ಇದ್ದಾವೆ. ಮತ್ತು ಏಪ್ರಿಲ್ದಲ್ಲಿ ಅಂತೂ ಫುಲ್ ಇದಾವೆ ಕೆಲಸ ಎಲ್ಲ. ನನಗನ್ಸುತ್ತೆ ಒಂಥರ ಪನಿಷ್ಮೆಂಟ್ ಕೊಟ್ಟಿದ್ದೀವಿ ಅಂತ. ಇಲ್ಲ, ದೊಡ್ಡ ಪಾತ್ರೆ ಮಾಡ್ತಾ ಇದ್ದವರು ಚಿಕ್ಕದಾಗಿ ಮಾಡಿ ತುಂಬಾ ಕಷ್ಟ ಆಗುತ್ತೆ. ನಮಗೆ ಅದು ಕಷ್ಟ ಆಗೇ ಇಲ್ಲ. ನನ್ನ ಮನೆಯಲ್ಲಿ ಅವ್ರಿಗೆ ಹಚ್ತಾನೆ ಇದ್ದೇನೆ. ನನ್ನ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಹೀಗಾಗಿ ತುಂಬಾ ಖುಷಿ ಆಗ್ಬಿಟ್ಟಿದೆ. ಅದಕ್ಕೆ ಬಂದ್ಬಿಟ್ಟಿದ್ದಾರೆ ನೋಡಿ, ಏನ್ ಮಾಡ್ತಾರೆ ನೋಡೋಣ ಅಂತ. ಆಮೇಲೆ ನಾಗರಾಜ್ ಅವರ ಡಾನ್ಸ್ ತುಂಬಾ ಫೇಮಸ್ ಆಗಿದೆ, ಗೊತ್ತಲ್ಲ? ನಾಗರಾಜ್ ಅವರು ಆಕ್ಚುಲಿ ನಮ್ಮ ಕಿಚನ್ ಕಿಲಾಡಿಗಳಲ್ಲಿ ಬೆಸ್ಟ್ ಡಾನ್ಸರ್ ಅಂತ ಬೆಸ್ಟ್ ಡಾನ್ಸರ್ ಅಂತ ಹೇಳಿರೋದು ನಾನು ನಿಮ್ಗೆ ಅಲ್ವಾ? ಸರ್ ನಂದು ನಾಗರಾಜ್ ಅವ್ರದ್ದು ಇವಾಗ ಎಷ್ಟು ಫೇಮಸ್ ಆಗಿದೆ ಅಂದ್ರೆ ಸಾಕಷ್ಟು ಜನ ಕೇಳಿದ್ದಾರೆ ನಮ್ಗೆ. ನಾವಿಬ್ರು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ಬೇಕು. ಮತ್ತೆ ಪ್ರಿಯಾ, ಅಪರೂಪಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಹ್ಯಾಪಿ ಯುಗಾದಿ.
ಸೊ ಕಾಂಪಿಟೇಷನ್ ಟೆನ್ಷನ್ ಏನಿಲ್ಲ, ಇವತ್ತು ಸ್ವಲ್ಪ ಆರಾಮಾಗಿ ಹಬ್ಬದ ವಾತಾವರಣ ಇರೋದ್ರಿಂದ ಹಬ್ಬನ ಚೆನ್ನಾಗಿ ಆಚರಿಸ್ಕೊಡೋಣ. ಓಕೆನಾ? ನಗ್ರಿ, ನೀವು ನಗ್ರಿ, ನೀವು ನಗ್ನಾಗ್ತಾರೆ, ನೀವು ಬೆಸ್ಟ್. ಆದ್ರೆ ಅಲ್ಲ ಏನಿದ್ರು ನಿಮ್ಮ ಉತ್ತೇಜನ ನೋಡ್ರಿ, ಪ್ರತಿಯೊಂದಕ್ಕೂ ನಿಮ್ಮ ಉತ್ತೇಜನ ನಂಗೆ ಚೆನ್ನಾಗಿ ಸಿಗ್ತಾರೆ. ಅದು ಖುಷಿ ಆಗ್ಬಿಟ್ಟಿದೆ ನಮ್ಗೆ. ಸೂಪರ್. ಬನ್ನಿ ಬನ್ನಿ. ಈಗ ಸಾಕಷ್ಟು ಜನ ಇಂಪಾರ್ಟೆಂಟ್ ಪೀಪಲ್ಗಳು ಬರೋದಿದೆ, ಎಪಿಸೋಡಲ್ಲಿ ನೋಡಿರ್ಬೋದು. ಆದರೆ ಇವತ್ತು ಎದುರುಗಡೆ ನೋಡಿ ಪಾಪ ನೀವು ಡಿಸಪಾಯಿಂಟ್ ಆಗಬೇಡಿ. ಅಲ್ಲ ನೋಡೋದಕ್ಕೆ ಹಂಗಿರ್ತಾರೆ, ನಾವು ನೋಡಿ ನೋಡಿ ಅಭ್ಯಾಸ ಹೋಗಿರುತ್ತೆ. ಒಂಥರ ಆಫ್ರಿಕಾದ ವಿಚಿತ್ರ ಪ್ರಾಣಿಗಳ ಥರ ಕಾಣಿಸ್ತಾರೆ. ಅದರಲ್ಲಿ ತುಂಬ ಬರ್ತಾರೆ, ಇವಾಗ ನೋಡ್ತಾರೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಬರಬೇಕು ಸ್ವಾಗತ. ನೀನಾ? ಅಯ್ಯೋ, ಎಷ್ಟು ಲಕ್ಷಣವಾಗಿ ಹುಡುಗಿ ತರ ಕಾಣಿಸ್ತಿದೆ ಇವತ್ತು. ಅಲ್ಲ ನಾನು ಇದೇನಿದು ಕಿರಣ್ ಯಾರ ಜೊತೆ ಬಂದಿರೋದು ನಂಗೆ ಗೊತ್ತೇ ಆಗಿಲ್ಲ. ಅಬ್ಬಾ, ನಾಟ್ ಬ್ಯಾಡ್. ಓಕೆ, ಇವಾಗ ತಾವಿಬ್ರು ನಮ್ಮ ಮನೆಗೆ ಬಂದಿದ್ದೀರಾ, ಬಹಳ ಸಂತೋಷ. ಸೊ ಟಾಪ್ 8 ನೀವಿಬ್ರು ತಮ್ಮ ಅಡುಗೆಯ ಒಂದು ಕೌಶಲ್ಯನ ತೋರಿಸೋದಕ್ಕೆ ಇವತ್ತು ಒಂದು ಅವಕಾಶ ಇದೆ. ಅಯ್ಯೋ ಇವತ್ತು ಕೈ ರುಚಿ ತೋರ್ಸೋಣ ಅಂದ್ರೆ ಮತ್ತೆ ನೀವೇ ಮಾಡ್ಬೇಕು. ನೀವು ನಿಮ್ಮ ಕೈ ರುಚಿ ತೋರಿಸಿ, ನಾನು ನಿನ್ನ ಕೈ ರುಚಿ ತೋರಿಸ್ತೀನಿ. ಆಯ್ತಾ? ಫಸ್ಟ್ ನನ್ನ ಪುಣ್ಯ. ಅಯ್ಯೋ, ಹಂಗೆ ಹೇಳಿದ್ದು. ಈಗ ನಾನು ಹೆಂಡತಿ ಹೇಳಿದ್ ನನಗೆ ಗೊತ್ತಾಗಲ್ಲ, ಅವಳು ಹೇಳಿದ್ ನಾನು ಹೇಳಿದ ಅವಳು ಗೊತ್ತಾಗಲ್ಲ. ಯಾಕೆ ಹೇಳೋ? ಅವಳು ಮಾತಾಡಿದ್ ಮನ್ಸಿಗೆ ತಾಕತ್ತೆ, ನಾನು ಮಾತಾಡಿದ್ ಮೇಲ್ಗಡೆ ಹೋಗ್ಬಿಡುತ್ತೆ. ಅವಳಿಗೆ ಏನು ಕಿವಿ ಒಳಗೆ ಹೋಗೋದೇ. ಸೊ ಹಾಗಾಗಿ ನೀನೇನು ಹೇಳಿದ್ರು ಇವಾಗ ಅವಳಿಗೆ ಅರ್ಥ ಆಗಲ್ಲ. ಬಿಡು, ಓಕೆ. ಮಾಧುರ್ಯ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನಾರ್ ಕಿಚನ್ ಕಿಲಾಡಿಗಳು ಕಂಡಿರುವಂತಹ ದುರಂತ ಕುಕ್ಕು. ಸೊ ಏನೋ ಮಾಡೋದಕ್ಕೆ ಹೋಗಿ ಏನೋ ಆಗಿ ಟಾಪ್ 8 ಬಂದಿದ್ದಾರೆ. ಸೊ ಮೋಸ್ಟ್ ಪ್ರಾಬ್ಲಿ ಇವತ್ತು ಲಾಸ್ಟ್ ಅನ್ಸುತ್ತೆ ನಗ್ನಗ್ತಾ ಇರೋದು. ನಾಳೆ ಹೋಗಿ ಹಾಕ್ಸ್ಕೊಳ್ಳೋ ಆಲ್ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಅದು ಹೋಗೆ ಅಂತ ಹೇಳಿದ್ರು, ಹೋಗೆ ಅಲ್ಲ, ಹೋಗೆ ನೀ ಹೋಗೆ ಅಂತ. ಅದೆಲ್ಲ ಇದೆ. ಎನಿವೇಸ್, ವೆಲ್ಕಮ್. ಈಗ ನಮ್ಮ ಗೆಸ್ಟ್ಗಳೆಲ್ಲ ಬಂದಾಯಿತು. ಅಂದರೆ ನಮ್ಮ ಪಾರ್ಟಿಸಿಪೆಂಟ್ಸು. ಇವತ್ತು ನಮ್ಮ ವಿಶ್ವ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬರ್ತಾ ಇಲ್ಲ. ಊಫಿ ಮಾಡ್ಬಿಡೋಣ ಅನ್ನ ಇವತ್ತು ಸದ್ಯಕ್ಕೆ. ಓಕೆ, ಈಗ ಇನ್ನೊಂದಷ್ಟು ಜನ ಗೆಸ್ಟ್ಗಳನ್ನ ಕರೆಸಿದ್ದೀನಿ ನಾನು. ಸೊ ಅವರು ಬಂದು ಇವತ್ತು ನಮ್ಮ ಜೊತೆ ಅಡುಗೆ ಮಾಡಲ್ಲ, ಸುಮ್ಮನೆ ಒತ್ಲ ಹೊಡಿತಾ ಇರ್ತಾರೆ ನಮ್ಮ ಜೊತೆ, ಸುಮ್ಮನೆ ಊಫಿ. ಬನ್ರಪ್ಪ ಗೆಸ್ಟು. ಹಾಯ್. ಅಯ್ಯೋ, ತುಂಬಾ ಖುಷಿ ಆಯ್ತು ಮಕ್ಕಳು ಕರ್ಕೊಂಡು ಬಂದಿದ್ದು. ಯಾಕಂದ್ರೆ ನನಗೆ ಯಾರು ಕಂಪ್ನಿ ಇರಲ್ವಲ್ಲ, ಅದಕ್ಕೋಸ್ಕರ ಎಷ್ಟೊತ್ತು ಕಟ್ಟೋದು. ಸೊ ರೂಪಿಕಾ, ವೆಲ್ಕಮ್ ಟು ಅವರ್ ಹೌಸ್. ಏನೇನು ಮಾಡಿದ್ರಿ ಇವತ್ತು ಹಬ್ಬದಲ್ಲಿ? ಏನು ಮಾಡಲ್ಲ, ಅದಕ್ಕೆ ಇಲ್ಲೇ ಬಂದು ಎಲ್ಲ ಮಾಡೋಣ. ಸೊ ಎಕ್ಸಾಮ್ ಎಲ್ಲ ಚೆನ್ನಾಗಾಯ್ತಾ? ನಡೀತಾ ಇದೆ. ಟ್ರೈವೆಲ್ ನೆಕ್ಸ್ಟ್ ಟೈಮ್ ಆಲ್ಸೋ. ನಾಯಣ ಆಯ್ತಾ? ಉಣಗೈ ನೀವು? ಅಲ್ಲ, ನೀನು ಊಟ ಮಾಡಮ್ಮ. ನೀನು ಮಾಡಿದ್ಮೇಲೆ ಮತ್ತೆ ಅನ್ನಕ್ಕೆ ಇಡಿಸ್ಬೇಕು, ಅದಕ್ಕೆ ಲೆಕ್ಕ ಗೊತ್ತಾಗಲ್ವಲ್ಲ. ನೀನು ತಿಂದಾದ್ಮೇಲೆ ಮಿಕ್ಕಿದ್ರೆ ನಾನು ಸ್ವಲ್ಪ. ಎನಿವೇಸ್, ವಿ ಆರ್ ವೆರಿ ಹ್ಯಾಪಿ ನೀವೆಲ್ಲ ಇವತ್ತು ನಮ್ಮ ಮನೆಗೆ ಬಂದಿದ್ದು. ವಿ ವಿಲ್ ಹ್ಯಾವ್ ಅ ವಂಡರ್ಫುಲ್ ಟೈಮ್ ಟುಗೆದರ್. ಓಕೆ, ಬನ್ನಿ ಪ್ಲೀಸ್. ಈ ಲೋಕವೆಲ್ಲ ನೀನೇ ಇದುವ ಪೂಜಾ ಮಂದಿರ, ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ. ಇಳ್ಕೊಳೆ. ಎಲ್ಲೋದ್ರು? ಅಯ್ಯೋ ಸಾರಿ, ಹಂಪಲ್ಲಿ ಗಾಡಿ ಹತ್ತ ಬಿದ್ದೋಗ್ಬಿಟ್ಯಾ? ಕಿಲ್ಸ್ಬಾರ್ದು ಅವಾಗ ನೀನು. ಬನ್ನಿ ಬನ್ನಿ, ಸ್ವಾಗತ ಸುಸ್ವಾಗತ. ಏನೇಮ್ಮ ಎಲ್ಲೋ ಮಧ್ಯದಲ್ಲೇ ಬಿಟ್ಟು. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ಆಕ್ಚುಲಿ ನಮ್ಮ ಹಬ್ಬದ ಶುಭಾಶಯಗಳು ಅಂತ ಹೇಳ್ಬೋದು. ಏಕೆ? ಯಾಕಂದ್ರೆ ಸಿಹಿ ಕಹಿ ಅಲ್ವಾ? ಯುಗಾದಿ ಕಟ್ಟಿದೆ ನೀ ಮನೆಗೆ ಹಸಿರು ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಆಗೋಯ್ತು, ದಯವಿಟ್ಟು ಬೇರೆ ಮಾಡ್ಕೋಬೇಡ. ಅಲ್ಲಿ ರೋಡ್ ಹಂಪ್ ಹಾಕಿದ್ದಾರೆ ನಿಮ್ಮ ಮನೆ ಪಕ್ಕದಲ್ಲಿ, ನಂಗೆ ಗೊತ್ತಿರಲಿಲ್ಲ ಅದು.
ಎಗರ್ಸ್ತಾ ಬಿದ್ದೋಗ್ಬಿಟ್ಟಾಳೆ ಇವಳು, ನಾನು ನೋಡ್ಕೊಳ್ಳಿಲ್ಲ ಅಷ್ಟು ಸಾರಿ. ಸಾಕಾಗಿಲ್ಲ ಜಾಗ ಅದಕ್ಕೆ. ತಪ್ಪು ನಿಮ್ಮದೇ. ಅಲ್ಲಿ ಯಾಕೆ ನೋಡಂ ಬಾಕ್ಸಿರಿ ನೀವು? ಅಲ್ಲ ಅದೆಲ್ಲ ಓಕೆ, ನೀವು ಎಂಟ್ರಿ ಕೊಟ್ಟಿದ್ದು ನಮ್ಮಮ್ಮ ಅಯ್ಯೋ ಆ ಗಾಡಿ ಎಳಿತಾ ಇದೆಯಾ ಅಂತ ಎಳಿತಾ ಇದೆಯಾ ಗಾಡಿ ಅಂತ ಅಲ್ಲ, ಒಬ್ಬ ಗಣೇಶನ್ನ ಇಲಿ ಹೊತ್ಕೊಂಡು ಹೋಗುತ್ತಂತೆ, ನನ್ನ ಆ ಗಾಡಿ ಹೊತ್ಕೊಂಡು ಹೋಗಕ್ಕಲ್ವಾ? ಎಲ್ಲ ತೊಂದರೆ ಇಲ್ಲ. ಬಟ್ ಇವತ್ತು ತಾವಿಬ್ರು ನಮ್ಮ ಮನೆಗೆ ಬಂದಿದ್ದು ಬಹಳ ಖುಷಿ ಆಯ್ತು. ಇವತ್ತು ಅಣ್ಣ ನಮಗೆ ಕೆಲಸ ಇಲ್ಲ, ನಮಗೆ ಕೆಲಸ ಇಲ್ಲ, ಆರಾಮಾಗಿ ಸಮಾಧಾನ ಎಂಜಾಯ್ ಮಾಡ್ಕೊಂಡಿರೋಣ. ಯಥಾ ಪ್ರಕಾರ ನಮ್ಮ ಇದಾರಲ್ಲ ಪಾರ್ಟಿಸಿಪೇಟ್ಸ್ ಇಲ್ಲ, ನಿಮ್ಗೆಲ್ಲ ಬಿಟ್ಬಿಡ್ತೀನಿ, ನಾವಿಬ್ರು ಆರಾಮಾಗಿ ನಿಂತ್ಕೊಂಡು ನಾವು ಈ ಮಾತನ್ನ ಮೊದ್ಲೇ ಹೇಳ್ಬಾರ್ದಾಗಿ. ಯಾಕೆ ಮನೇಲಿ ಕೆಲಸ ಮಾಡಿಸ್ಕೊಂಡು ಕರ್ಕೊಂಡು ಅಂದ್ರೆ ಇವತ್ತು ಮಾಡಿಸಿಲ್ವಾ? ಮನೇಲೂ ರಜಾ ನಿಮ್ಗೆ ಇವತ್ತು? ಒಂದು ನಿಮ್ಮಿಂದ ಕಲ್ತಿರೋದು ನಾನು ಗೀತಮ್ಮ, ಚಂದ್ರನನ್ನ ಸೈಲೆಂಟ್ ಹೇಗೆ ಮಾಡಿಸ್ಬೇಕು ಅನ್ನೋದು ನಾನು ನಿಮ್ಮಿಂದಾನೇ ಕಲ್ತಿರೋದು. ತಿನ್ನಕ್ಕೆ ಏನಾದ್ರು ಕೊಟ್ಬಿಟ್ರೆ ಸೈಲೆಂಟ್ ಆಗಿರ್ತಾರೆ. ಮಗ ಹೇಳ್ತಿದ್ದ ಯಾವಾಗ್ಲೂ ಬಾಯಿ ಆಡಿಸ್ತಾ ಇರ್ತಾರೆ ಅಂತ. ಹೌದು ಹೌದು, ಹೇಗ್ ಸಾಧ್ಯ? ತಿಂಡಿ ಪೋತ ಅಲ್ವಾ ನಾನು? ತಿಂತಾ ಇರ್ಬೇಕು, ಇಲ್ಲ ಮಾತಾಡ್ಬಾರ್ದು. ಐ ಆಮ್ ವೆರಿ ಬಿಸಿ ವರ್ಕಿಂಗ್ ಆರ್ ಬಿಸಿ ಫೈಂಡಿಂಗ್ ವರ್ಕ್ ಅಂತ. ಹಾಗೆ ಐ ಆಮ್ ಆಲ್ವೇಸ್ ಗಿವಿಂಗ್ ವರ್ಕ್ ಟು ಮೈ ಮೌತ್, ಇದರ್ ಈಟಿಂಗ್ ಆರ್ ಟಾಕಿಂಗ್. ಆಕ್ಚುಲಿ ನಾನು ಹಾಗೇನೆ. ಫ್ಯಾಂಟಾಸ್ಟಿಕ್. ನಾನೇನ್ ಹೇಳ್ತೀನಿ ಗೊತ್ತಾ, ತಿನ್ನೋದಕ್ಕೆ ಯೋಗ ಯೋಗ್ಯತೆ ಎರಡೂ ಇರಬೇಕು. ಅದು ಇಲ್ದೇ ಇರೋರಿಗೆ ಗೊತ್ತಾಗಲ್ಲ. ಯೋಗ ಯೋಗ್ಯತೆ ಎರಡೂ ಇರಬೇಕು, ತಿಂದ ಮೇಲೆ ಕರೆಕ್ಟ್ ಬೆಳವಣಿಗೆನೂ ಇರ್ಬೇಕಲ್ಲ. ಅದಿಲ್ಲ ಪಾಪ ಅದು ಈ ಬೆಳವಣಿಗೆ ಆಗದೆ ಈ ಬೆಳವಣಿಗೆ ಆಗುತ್ತೆ, ಒಟ್ಟಲ್ಲಿ ಒಂದು ಬೆಳವಣಿಗೆ ಇರುತ್ತಲ್ವಾ. ಯುಗಾದಿ ಹಬ್ಬನ ಇವತ್ತು ಆರಾಮಾಗಿ ನಾವೆಲ್ಲ ಜೊತೆಲಿ ಸೇರಿ ಆಚರಿಸೋಣ. ಮತ್ತೊಮ್ಮೆ ತಮ್ಮಿಬ್ಬರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಶಬರಿ. ಥ್ಯಾಂಕ್ ಯು. ಪ್ಲೀಸ್ ಕಮ್. ವಂಡರ್ಫುಲ್. ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ಕಿಚನ್ ಕಿಲಾಡಿಗಳು ಸ್ಪೆಷಲ್ ಇವ್ರ ಮನೇಲಿ ಮಾಡುವಂಥ ಯೋಗ ನಮಗೆ ಬಂದಿದೆ. ಸೊ ನಾವು ಬಂದ್ವಿ, ಮತ್ತೆ ಶುರು ಮಾಡೋಣ. ಏನಂಗ್ ಕರಿತ್ಯಾ? ಇಷ್ಟೇನಪ್ಪ, ಮದುವೆ ಆದ್ಮೇಲೆ ಹೆಂಡತಿ ಹಂಗೆ ಕರೆಯೋದು. ಬಾ 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 ಸೃಜನಾ.